ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಆದರೆ ಭಾರತೀಯ ಮೂಲದ ಮಹಿಳೆಗೆ ಐರ್ಲೆಂಡ್ ವೈದ್ಯರೇ ಯಮಸ್ವರೂಪಿಗಳಾಗಿದ್ದಾರೆ. ಜೀವಕ್ಕಿಂತ ಕಾನೂನು ದೊಡ್ಡದು ಅಂತ ಪಾಲಿಸಿ ಅಮಾಯಕ ಮಹಿಳೆಯನ್ನು ಬಲಿ ತೆಗೆದುಕೊಂಡಿದೆ. ಇಂಥದ್ದೊಂದು ದಾರುಣ ಸಾವನ್ನಪ್ಪಿರೋದು ಭಾರತೀಯ ಮಹಿಳೆ ಸವಿತಾ ಹಾಲಪ್ಪನವರು. ಮೂಲತಃ ಬೆಳಗಾವಿಯವರಾದ ಸವಿತಾರನ್ನ ಪ್ರವೀಣ್ ಅನ್ನೋರಿಗೆ ಮದುವೆ ಮಾಡಿಕೊಡಲಾಗಿತ್ತು. ದಂತವೈದ್ಯೆಯಾಗಿದ್ದ ಸವಿತಾ 17 ವಾರಗಳ ಗರ್ಭಿಣಿಯಾಗಿದ್ದಾಗ ತೀವ್ರ ರಕ್ತಸ್ರಾವವಾಗಿತ್ತು. ಹಾಗಾಗಿ ಕಳೆದ ಅಕ್ಟೋಬರ್ 28ರಂದೇ ಆಕೆಯ ಪತಿ ಪ್ರವೀಣ್ ಐರ್ಲೆಂಡ್ನ ಯೂನಿವರ್ಸಿಟಿ ಹಾಸ್ಪಿಟಲ್ ಗ್ಯಾಲ್ವೇಗೆ ಅಡ್ಮಿಟ್ ಮಾಡಿದರು. ಪರಿಸ್ಥಿತಿ ಕೈ ಮೀರಿದ್ರಿಂದ ಅಬಾರ್ಷನ್ ಮಾಡುವಂತೆ ಆಸ್ಪತ್ರೆ ವೈದ್ಯರಿಗೆ ಮನವಿ ಮಾಡಿದರು. ಆದರೆ ವೈದ್ಯರು ಇದು ಕ್ಯಾಥೋಲಿಕ್ ನಾಡು, ಇಲ್ಲಿ ಅಬಾರ್ಷನ್ ಅಪರಾಧ ಅಂತ ಹೇಳಿದ್ದಾರೆ. ಪ್ರಾಣ ಹೋಗೋ ಸ್ಥಿತಿಯಲ್ಲಿದ್ದರೂ ಗರ್ಭಪಾತ ಮಾಡಿಲ್ಲ. ಹೀಗಾಗಿ ಸವಿತಾ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ. ಐರ್ಲೆಂಡಿನ ಅಂಧ ಕಾನೂನಿಗೆ ಸೊಸೆ ಸವಿತಾಳನ್ನು ಕಳೆದುಕೊಂಡಿರುವ ಪ್ರವೀಣ್ ತಂದೆ ತಾಯಿ ತೀವ್ರ ದುಃಖದಲ್ಲಿದ್ದಾರೆ. ಹಾವೇರಿಯ ಬಸವೇಶ್ವರ ನಗರದ ನಿವಾಸದಲ್ಲಿರುವ ವೃದ್ಧ ದಂಪತಿಗಳು ಮೊಮ್ಮಗಳನ್ನು ಎತ್ತಿ ಆಡಿಸುವ ಖುಷಿಯಲ್ಲಿದ್ದರು. ಆದರೆ ಸೊಸೆಯ ಸಾವಿನ ಸುದ್ದಿ ತಿಳಿದು ತೀವ್ರ ಆಘಾತಗೊಂಡಿದ್ದಾರೆ. ಮದುವೆ ಇದೆ ಬೆಳಗಾವಿಯಲ್ಲಿ ಆಯಿತು. ಆಮೇಲೆ ಅವರಿಬ್ಬರು ಇದಕ್ಕೆ ಐರ್ಲೆಂಡಕ್ಕೆ ಹೋದರು. ಆಮೇಲೆ ಈಗ 5 ತಿಂಗಳಿಂದ ಅವರು ಗರ್ಭಿಣಿ ಇದ್ದು ರಕ್ತಸ್ರಾವದಿಂದ ಇದು ಆಗಿ ಕೂಸು ಉಳಿಯೋ ಸ್ಥಿತಿ ಇದ್ದಿದ್ದಿಲ್ಲ. ಅದಕ್ಕೆ ಅವರು ಆಪ್ರೇಷನ್ ಮಾಡಲಾರ್ದೆ ಅದನ್ನು ಹಾಗೆ ಬಿಟ್ಟರು. ಆಮೇಲೆ ಆಕೆ ಸಂಕಟ ತಾಳಲಾರ್ದೆ ಆಪ್ರೇಷನ್ ಮಾಡಿರಿ ಅಂದರೂ ಸಹ ಮಾಡಲಿಲ್ಲ. ನಮ್ಗೆ ಕ್ಯಾಥೋಲಿಕ್ ಧರ್ಮದಲ್ಲಿ ಪ್ರಾಣ ಹತ್ಯೆ ಅವಕಾಶವಿಲ್ಲ ಅಂತ ಹೇಳಿದರು. ಅದಕ್ಕೆ ಒದ್ದಾಡಿ ಕಡೆಕ ಕೂಸು ಸತ್ತ ಮೇಲೆ ಆಪ್ರೇಷನ್ ಮಾಡ್ತಾಗ ರಕ್ತದಲ್ಲಿ ನಂದಾಗಿ ಆಕೆ ನಿಧನ ಆದರು. ಮಗಳಕ್ಕಿಂತ ಹೆಚ್ಚಿಗೆ ಎಲ್ಲ ಕಡೆ ಅಡ್ಡಾಡಿಸಿ ಇದನ್ನು ಮಾಡಿ ನೋಡ್ಕೊಂಡಿದ್ಲು. ಆದ್ರೆ ಹೆಣ್ಣಾಕಿದು ಇದು ಮುಗಿದಿತ್ತ ಏನು ಇಷ್ಟೆಲ್ಲ ಗರ್ಭಿಣಿ ಇದ್ಲು. ನಮ್ಗೆ ಭಾಳ ಸಂತೋಷ ಆಗಿತ್ತು, ಖುಷಿಯಿಂದ ಇದ್ವಿ. ಎಲ್ಲ ದೇವರು ನಮ್ಗೆ ಭಾಳ ಅನ್ಯಾಯ ಮಾಡಿದ್ರು. ಅದೇನು ರಕ್ತಸ್ರಾವ ಇದಾಗಿತ್ತು, ಭಾಳ ತ್ರಾಸಾಗಿತ್ತು. ಏನಂತ ಹೇಳ್ತಿದ್ಲಕ್ಕೆ ನಿಮ್ಮ ಫೋನ್? ಅದ ರೀ ಇದು ಆಗೈತಿ, ಇದು ಎಲ್ಲ ನೋಯಿಸ್ತೈತಿ, ಆಪರೇಷನ್ ಇದು ಆಯಿತು. ಅದೇನೋ ತ್ರಾಸ, ಇದು ನೀರು ಹೋಗಿ ತ್ರಾಸಾಗಿತ್ತು. ಗರ್ಭದಾಗ ನೀರು ತುಂಬಿಕೊಂಡು ಮಗುಗೆ ಇದು ಆಯ್ತು, ನೀರು ಹೋಗಾಕತ್ತಿ. ಮತ್ತೊಂದು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡು ಅಂದ್ರೆ ಏನಂದ್ರೆ ಮಗವ್ರು? ಅದ ರೀ ಅವ್ರು ಇದು ಆಗ ಕೂಸಿ ಜೀವಂತ ಇದ್ದಾಗ ಇದನ್ನ ಮಾಡಕ್ ಬರಲ್ಲ, ನಾವು ಅದು ತೆಗಿಯಲ್ಲ ಅಂತಂದ್ರೆ. ಇತ್ತ ಸವಿತಾ ಸಾವಿನ ಸುದ್ದಿ ತಿಳಿದ ಸವಿತಾ ಪೋಷಕರು ಆಘಾತಕ್ಕೊಳಗಾಗಿದ್ದಾರೆ. ಬೆಳಗಾವಿಯ ಸವಿತಾ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಸವಿತಾ ಪೋಷಕರಿಗೆ ಕಣ್ಣೀರೊಂದನ್ನು ಬಿಟ್ಟು ಬೇರೇನೂ ಉಳಿದಿಲ್ಲ. Before I on the way to Dublin, my daughter talked with me, and also in the airport she was in hospital. She talked with me. You be satisfy yourself and don't worry about me, I told her. ಸವಿತಾ ಸಾವಿನ ಸುದ್ದಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸವಿತಾ ಸಾವನ್ನು ವಿರೋಧಿಸಿ ಐರ್ಲೆಂಡ್ನ ಹಲವೆಡೆ ಪ್ರತಿಭಟನೆಗಳು ಸಹ ವ್ಯಕ್ತವಾಗಿದೆ. ಇದರಿಂದ ಎಚ್ಚೆತ್ತುಕೊಂಡಿರುವ ಐರ್ಲೆಂಡ್ ಪ್ರಧಾನಿ ಎಂಡಾ ಕೆನ್ನಿ ಪ್ರಕರಣದ ತನಿಖೆಗೆ ಆದೇಶ ನೀಡಿದ್ದಾರೆ. ಸವಿತಾ ಅವರ ನಿಧನದ ನಂತರ ಐರ್ಲೆಂಡ್ನಲ್ಲಿ ಕೋಲಾಹಲವೇ ಎದ್ದಿದೆ. ವಿವಾದಿತ ಗರ್ಭಪಾತ ನಿಷೇಧ ಕಾಯ್ದೆ ತಿದ್ದುಪಡಿಗೆ ಐರ್ಲೆಂಡ್ ಸರ್ಕಾರ ಮುಂದಾಗಿದೆ. ನಿರ್ಧಾರ ತೆಗೆದುಕೊಳ್ಳುವುದಕ್ಕೂ ಮೊದಲು ಸವಿತಾ ಅವರ ಸಾವಿನ ಸಂಪೂರ್ಣ ವರದಿಯನ್ನು ತರಿಸಿಕೊಳ್ಳುವುದಾಗಿ ಐರ್ಲೆಂಡ್ ಪ್ರಧಾನಿ ಎಂಡಾ ಕೆನ್ನಿ ಹೇಳಿದ್ದಾರೆ. ಐರ್ಲೆಂಡ್ನಲ್ಲಿ ಸವಿತಾ ಅವರ ನಿಧನದ ಹಿನ್ನೆಲೆಯಲ್ಲಿ ಕಾನೂನು ತಿದ್ದುಪಡಿಗೆ ಒತ್ತಾಯಿಸಿ ಪ್ರತಿಭಟನೆಗಳು ತೀವ್ರವಾಗ್ತಾ ಇದೆ. ಸರ್ಕಾರದ ಅಧಿವೇಶನದಲ್ಲೂ ಸವಿತಾ ಅವರ ನಿಧನ ಪ್ರಸ್ತಾಪವಾಗಿದೆ. 1992ರಿಂದ ಐರ್ಲೆಂಡ್ನಲ್ಲಿ ಗರ್ಭಪಾತ ನಿಷೇಧ ಜಾರಿಯಲ್ಲಿದೆ. ನ್ಯೂಸ್ ಲಾಂಚ್ನಲ್ಲಿ ಹೀಗೆ ಒಂದು ಪುಟ್ಟ ಬ್ರೇಕ್.